ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರೇಣುಕಾಚಾರ್ಯ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ರು ಒಂದೇ ಪಕ್ಷದವರಾದ್ರೂ ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಆಗಲ್ಲ. ಹಿಂದೂ ಹುಲಿ ಅಂತ ಕರೆಸಿಕೊಳ್ಳೋ ಯತ್ನಾಳ್ ಈ ಹಿಂದೆ ಮುಸ್ಲಿಂ ಟೋಪಿ ಧರಿಸಿದ್ರು. ಅವರ ಜೊತೆ ಕಬಾಬ್ ಬಿರಿಯಾನಿ ತಿಂದಿದ್ರು ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ರೆ ರೇಣುಕಾಗೆ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಡ್ತಾರೆ ಯತ್ನಾಳ್. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ರೇಣುಕಾಚಾರ್ಯ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ರೇಣುಕಾಚಾರ್ಯಗೆ 64 ವರ್ಷ ವಯಸ್ಸು. ಬಸನಗೌಡ ಪಾಟೀಲ್ ಯತ್ನಾಳ್ಗೆ 61 ವರ್ಷ. ಯತ್ನಾಳ್ಗಿಂತ ರೇಣುಕಾಚಾರ್ಯ 3 ವರ್ಷ ದೊಡ್ಡವರು. ಶಿಕ್ಷಣ: ರೇಣುಕಾಚಾರ್ಯ ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ಯತ್ನಾಳ್ ಬಿಕಾಂ ಪದವಿ ಪಡೆದಿದ್ದಾರೆ. ಹೆಚ್ಚು ಶಿಕ್ಷಣ ಪಡೆದಿರೋದು ಯತ್ನಾಳ್. ಕ್ಷೇತ್ರ ಮತ್ತು ಹುದ್ದೆ: ರೇಣುಕಾಚಾರ್ಯ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕ್ಷೇತ್ರದ ಮಾಜಿ ಎಂಎಲ್ಎ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಕ್ಷೇತ್ರದ ಹಾಲಿ ಎಂಎಲ್ಎ. ಸೋಲು ಗೆಲುವಿನ ಅಂತರ: 2023ರ ವಿಧಾನಸಭೆ ಎಲೆಕ್ಷನ್ ನಲ್ಲಿ ರೇಣುಕಾಚಾರ್ಯ 17,560 ವೋಟ್ಗಳಿಂದ ಸೋತಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 43.99% ಜನ ಮಾತ್ರ ರೇಣುಕಾಗೆ ವೋಟ್ ಹಾಕಿದ್ರು. ಅತ್ತ ಬಸನಗೌಡ ಪಾಟೀಲ್ ಯತ್ನಾಳ್ 8,233 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 51.47% ಜನ ಯತ್ನಾಳ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಚುನಾವಣಾ ಅನುಭವ: ರೇಣುಕಾಚಾರ್ಯ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ ಎಂಎಲ್ಎ, 1 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಹಾಗೆ 2 ಬಾರಿ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಯತ್ನಾಳ್ 1994ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ ಎಂಎಲ್ಎ, 1 ಬಾರಿ ಎಂಎಲ್ಸಿ, 2 ಬಾರಿ ಸಂಸದ, 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಹಾಗೆ 1 ಬಾರಿ ಲೋಕಸಭೆ ಮತ್ತು 2 ಬಾರಿ ವಿಧಾನಸಭೆ ಚುನಾವಣೆ ಸೇರಿ ಒಟ್ಟು 3 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ರೇಣುಕಾಚಾರ್ಯ ವಿರುದ್ಧ 5 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವು ವಂಚನೆ, ಲಂಚ, ಪಿತೂರಿ, ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಯತ್ನಾಳ್ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವು ವಂಚನೆ, ಫೋರ್ಜರಿ, ಪಿತೂರಿ, ಮಾನಹಾನಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಹೆಚ್ಚು ಕ್ರಿಮಿನಲ್ ಕೇಸ್ ಬಾಕಿ ಇರೋದು ರೇಣುಕಾಚಾರ್ಯ ವಿರುದ್ಧ. ಪತ್ನಿ ಮತ್ತು ಮಕ್ಕಳು: ರೇಣುಕಾಚಾರ್ಯ ಪತ್ನಿ ಹೆಸರು ಸುಮಿತ್ರಾ. ಇವರಿಗೆ ಚಂದನ್ ಎಂಬ ಮಗ ಮತ್ತು ಚೇತನ ಎಂಬ ಮಗಳಿದ್ದಾಳೆ. ಯತ್ನಾಳ್ ಪತ್ನಿ ಹೆಸರು ಶೈಲಜಾ. ಇವರಿಗೆ ರಾಮನಗೌಡ ಪಾಟೀಲ್ ಮತ್ತು ಆದರ್ಶ ಪಾಟೀಲ್ ಎಂಬ ಮಕ್ಕಳಿದ್ದಾರೆ. ಚಿನ್ನ, ಬೆಳ್ಳಿ, ವಜ್ರ: ರೇಣುಕಾಚಾರ್ಯ ಕುಟುಂಬದ ಬಳಿ 1 ಕೆಜಿ 700 ಗ್ರಾಂ ಚಿನ್ನ ಮತ್ತು 20 ಕೆಜಿ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 45 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಕುಟುಂಬದ ಬಳಿ 430 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ ಮತ್ತು 2 ವಜ್ರದ ಉಂಗುರಗಳಿವೆ. ಇವೆಲ್ಲದರ ಒಟ್ಟು ಮೌಲ್ಯ 26 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನಾಭರಣ ಇರೋದು ರೇಣುಕಾಚಾರ್ಯ ಕುಟುಂಬದ ಬಳಿ. ವಾಹನ: ರೇಣುಕಾಚಾರ್ಯ ಕುಟುಂಬದ ಬಳಿ ಎಂಜಿ ಹೆಕ್ಟರ್, ಟೊಯೋಟಾ ಫಾರ್ಚುನರ್, ಇಸುಜು ಮತ್ತು ಟ್ರ್ಯಾಕ್ಟರ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 71 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಕುಟುಂಬದ ಬಳಿ ಟೊಯೋಟಾ ಫಾರ್ಚುನರ್, ಕಿಯಾ ಕಾರ್ನಿವಲ್ ಮತ್ತು ಹ್ಯುಂಡೈ ವರ್ನಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 84 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ವಾಹನಗಳಿರೋದು ರೇಣುಕಾಚಾರ್ಯ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ವಾಹನ ಇರೋದು ಯತ್ನಾಳ್ ಬಳಿ. ಮನೆ: ರೇಣುಕಾಚಾರ್ಯ ಕುಟುಂಬದ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 5.10 ಕೋಟಿ ರೂಪಾಯಿ. ಯತ್ನಾಳ್ ಕುಟುಂಬದ ಬಳಿ 4 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.44 ಕೋಟಿ ರೂಪಾಯಿ. ಕೃಷಿ ಜಮೀನು: ರೇಣುಕಾಚಾರ್ಯ ಕುಟುಂಬದ ಬಳಿ 56 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 7 ಕೋಟಿ. ಯತ್ನಾಳ್ ಕುಟುಂಬದ ಬಳಿ ಬರೋಬ್ಬರಿ 73 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 1.12 ಕೋಟಿ. ಕೃಷಿಯೇತರ ಸೈಟು:
ರೇಣುಕಾಚಾರ್ಯ ಕುಟುಂಬದ ಬಳಿ 2 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 6.5 ಕೋಟಿ. ಯತ್ನಾಳ್ ಕುಟುಂಬದ ಬಳಿ 3 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 1.11 ಕೋಟಿ. ವಾಣಿಜ್ಯ ಕಟ್ಟಡ. ರೇಣುಕಾಚಾರ್ಯ ತಮ್ಮ ಕುಟುಂಬದ ಬಳಿ ಯಾವುದೇ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಕುಟುಂಬ ವಿಜಯಪುರ ಜಿಲ್ಲೆಯಲ್ಲಿ 5 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 2 ಕೋಟಿ. ಷೇರು ಮ್ಯೂಚುವಲ್ ಫಂಡ್. ರೇಣುಕಾಚಾರ್ಯ ಕುಟುಂಬ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 13 ಲಕ್ಷದಷ್ಟು ಹಣ ಹೊಂದಿದೆ. ಯತ್ನಾಳ್ ಕುಟುಂಬ 15 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಸಾಲ ಕೊಟ್ಟಿರೋದು. ರೇಣುಕಾಚಾರ್ಯ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 69 ಲಕ್ಷದಷ್ಟು ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಯತ್ನಾಳ್ ಕುಟುಂಬ 3.5 ಕೋಟಿ ಕೊಟ್ಟಿದೆ. ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಒಟ್ಟು ಆಸ್ತಿ. ರೇಣುಕಾಚಾರ್ಯ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 23 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 26 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ಯತ್ನಾಳ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ರೇಣುಕಾಚಾರ್ಯ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರುವುದು ಕೃಷಿ ಭೂಮಿದು. 7 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಯತ್ನಾಳ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡ್ದು. 15 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಸಾಲ ಬಾಕಿ. 23 ಕೋಟಿ ಆಸ್ತಿ ಹೊಂದಿರೋ ರೇಣುಕಾಚಾರ್ಯ ಕುಟುಂಬ 5 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದೆ. 26 ಕೋಟಿಯಷ್ಟು ಆಸ್ತಿ ಹೊಂದಿರೋ ಯತ್ನಾಳ್ ಕುಟುಂಬ ಬರೋಬ್ಬರಿ 20 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಆದಾಯ. ರೇಣುಕಾಚಾರ್ಯರ ವಾರ್ಷಿಕ ಆದಾಯ 1.54 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 12.83 ಲಕ್ಷ, ದಿನಕ್ಕೆ 42,500 ರೂಪಾಯಿ ಆಗುತ್ತೆ. ಯತ್ನಾಳ್ರ ವಾರ್ಷಿಕ ಆದಾಯ 77 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 6.41 ಲಕ್ಷ, ದಿನಕ್ಕೆ 21,000 ಆಗುತ್ತೆ. ಇಬ್ರಲ್ಲಿ ರೇಣುಕಾಚಾರ್ಯ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ. ರೇಣುಕಾಚಾರ್ಯ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ರು ಲಿಂಗಾಯತ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ರೇಣುಕಾಚಾರ್ಯ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ರೇಣುಕಾಚಾರ್ಯ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.